ಏನೋ ನಮ್ ರಾಜಿ ಟೈಮೇ ಸರಿ ಇಲ್ಲ. ಅಣ್ಣ ಇಷ್ಟು ಕೋಪ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅದ್ಗೆ. ದೊಡ್ಡಪ್ಪ ಕೋಪಕ್ಕೆ ರಾಜಲಕ್ಷ್ಮಿ ಜೀವನನ ಬಲಿ ಕೊಡ್ತಿದ್ದಾರೆ. ಆ ವಿಷಯ ಅವರಿಗೆ ಅರ್ಥನೇ ಆಗ್ತಿಲ್ಲ. ನನ್ನ ಮಗಳ ಮದುವೆನ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಏನೇನೋ ಕನಸು ಕಂಡಿದ್ದೆ. ಎಲ್ಲ ಸುಳ್ಳಾಗೋಯ್ತು. ದೇವಸ್ಥಾನದಲ್ಲಿ ಈ ರೀತಿ ಗುಟ್ಟಾಗಿ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಮೊದ್ಲೇ ಕೋಪ ಮಾಡ್ಕೊಂಡಿದ್ದಾರೆ. ಬೇಗ ರೆಡಿ ಮಾಡೋಣ, ಮತ್ತೇನಾದ್ರೂ ತಡ ಆದ್ರೆ ಕೋಪ ಮಾಡ್ಕೋತಾರೆ. ಬಂಗಾರ, ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡ್ದೆಮ್ಮ. ಈಗ ಉಳ್ದಿರೋದು ನಿನ್ನ ಮನಸ್ಸನ್ನ ನೀನು ಕಲ್ಲು ಮಾಡ್ಕೊಳ್ಳೋದು ಅಷ್ಟೇ ಕಣೆ, ಅಷ್ಟೇ. ಅದ್ಯಾ, ಹೋಗಿ ಬೀರುಲಿಟ್ಟಿರೋ ಒಡವೆ ಎಲ್ಲ ತಗೊಂಡ್ ಬಾಮ, ಇವಳಿಗೆ ಹಾಕೊಂಡು. ತಡ ಮಾಡಿದ್ರೆ ಏನಾದ್ರೂ ಅಂದ್ಬಿಡ್ತಾರೆ. ಆಯ್ತು ದೊಡ್ಡಮ್ಮ. ಹಲೋ, ಏನು ನನ್ ಬಗ್ಗೆ ಏನು ಯೋಚನೆ ಮಾಡಲ್ವಾ? ಕಷ್ಟಪಟ್ಟು ಪ್ಲಾನ್ ಮಾಡಿತ್ತು. ಮೊನ್ನೆ ರಾತ್ರಿನೂ ಫೇಲ್ ಆಯ್ತು, ನಿನ್ನೆ ರಾತ್ರಿನೂ ಫೇಲ್ ಆಯ್ತು. ಯಾವುದು ವರ್ಕೌಟ್ ಆಗ್ತಿಲ್ಲ. ಈಗ ಬೇರೆ ಏನಾದ್ರೂ ಮಾಡ್ಲೇಬೇಕು. ಇನ್ನು ಏನ್ ಮಾಡ್ತೀಯಾ? ನಾನಲ್ಲ, ನೀನೇ ಮಾಡ್ಬೇಕು. ಅದು ನಿನ್ ಜವಾಬ್ದಾರಿ ಅಲ್ವಾ? ನನ್ ಕೈಲಾಗಿದ್ದನ್ನ ನಾನ್ ಮಾಡ್ತಾನೆ ಇದೀನಲ್ವಾ? ಫಲಿತಾಂಶ ಇಲ್ವಲ್ಲ. ಇನ್ನೇನ್ ಮಾಡ್ಬೇಕು? ಯೋಚ್ಸು, ಚೆನ್ನಾಗಿ ಯೋಚ್ಸು. ಇಂಥ ಐಡಿಯಾ ಎಲ್ಲ ಬೇಡ. ಸೀನು ಮಾವನು ನಾನು ಹತ್ರ ಆಗೋ ಹಾಗೆ ಪ್ಲಾನ್ ಮಾಡಿದ್ರೆ ಸಾಕು. ಆಗ್ಲಾದ್ರೂ ನಿಧಾನಕ್ಕೆ ನನ್ನ ದಾರಿಗೆ ಬರ್ತಾನೆ. ನೋಡು ಚಾರು, ನಾವ್ ಅನ್ಕೊಂಡಷ್ಟು ಈಸಿ ಅಲ್ಲ. ನಿನ್ ಕಷ್ಟ ನಿನ್ ಪಡು, ಆದ್ರೆ ನಾವಿಬ್ರು ಮಾತ್ರ ಒಂದಾಗ್ಲೇಬೇಕು. ಚಾರು, ನಿನಗೋಸ್ಕರ ಅಲ್ದೆ ಹೋದ್ರು ನಮ್ಮಪ್ಪನ್ಗೋಸ್ಕರ ನನ್ ಪ್ರಯತ್ನ ನಾನ್ ಮಾಡ್ತಾನೆ ಇರ್ತೀನಿ. ಆಗಿರೋದ್ರ ಬಗ್ಗೆ ಡಿಸ್ಕಷನ್ ಏನಕ್ಕೆ? ದಿನೇ ದಿನೇ ನಮ್ಮಿಬ್ರು ಮಧ್ಯ ಡಿಸ್ಟೆನ್ಸ್ ಬೆಳಿತಾನೆ ಇದೆ. ನಾನ್ ನೋಡಿದ್ರೆ ಸಾಕು ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಮದ್ವೆ ಆದಾಗಿಂದ ಇವತ್ತಿನವರೆಗೂ ಪ್ರೀತಿಯಿಂದ ಅವನ ಹತ್ರ ಕರ್ಕೊಂಡೇ ಇಲ್ಲ. ಒಂದು ಮುತ್ತಿಲ್ಲ, ಒಂದ್ಸತಿ ತಪ್ಕೊಂಡು ಇಲ್ಲ. ಮಾತಾಡೋದೇ ಕಷ್ಟ ಅಂತ ಅಂದ್ಮೇಲೆ ನಾವಿಲ್ಲಿ ಶೋಭನಾಗ್ ಪ್ಲಾನ್ ಮಾಡ್ತಾ ಇದ್ರೆ ಅದ್ ಹೇಗ್ ನಡೆಯುತ್ತೆ ಅಂತ ಹೇಳು. ಈಗ ಸ್ವಲ್ಪ ಪ್ರೀತಿ ಬರೋ ಹಾಗೆ, ಹತ್ರ ಬರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡು. ಅವಾಗ್ಲಾದ್ರೂ ಮನಸ್ ಬದಲಾಯಿಸಿ ನನ್ನ ಹತ್ರ ಸೇರ್ಸ್ಕೋತಾನೋ ಏನು. ಸರಿ ಚಾರು, ಆಮೇಲೆ ಪ್ಲಾನ್ ಮಾಡೋಣ. ಆಮೇಲೆ ಅಂದ್ರೆ ಇವಾಗ್ಲೇ ಪ್ಲಾನ್ ಮಾಡು. ಅದ್ ಹಾಗಲ್ಲ ಚಾರು. ಮನೇಲಿ ರಾಜಲಕ್ಷ್ಮಿ ಮದ್ವೆ ಜಗಳ ನಿನಗ್ ಗೊತ್ತಲ್ವಾ? ಹೀಗಿರುವಾಗ ಹೇಗೆ? ಅವಳಿಗೇನು, ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತಾಳೆ. ಆ ಪ್ರಶಾಂತ್ನ ಇವಳು ಇಷ್ಟಪಟ್ಟೆ ಮದ್ವೆ ಮಾಡ್ಕೊಳ್ತಾ ಇರೋದ್ರಿಂದ ಅವಳಿಗೇನು ಹ್ಯಾಪಿಯಾಗೆ ಇರ್ತಾಳೆ. ಇಲ್ಲಿ ನನ್ನ ಪರಿಸ್ಥಿತಿ ಏನು? ಈಗ ನಿನಗೇನ್ ಬೇಕು? ಏನೋ ಒಂದು ಬೇಕು. ಸರಿ ಚಾರು, ಏನೋ ಒಂದು ಪ್ಲಾನ್ ಮಾಡಿ ಸೀನು ನಿನ್ನ ಹತ್ರಕ್ಕೆ ಕರ್ಕೊಳ್ಳೋ ಹಾಗೆ ಮಾಡ್ತೀನಿ. ನೀನ್ ಹೇಳ್ತಿದ್ದೆ ಅಲ್ವಾ ಮುತ್ತು ಕೊಡ್ಬೇಕು ಅಂತ, ಕೊಟ್ಕೋ. ಮುತ್ತ? ನಾನಾ? ಅದೆಲ್ಲ ಆಗತ್ತಾ? ಹೆಂಡ್ತಿನೇ ಅಲ್ವಾ, ಪರ್ಮಿಷನ್ ಅವಶ್ಯಕತೆ ಇಲ್ಲ. ಒಂದ್ಸಲ ಹತ್ರ ಅದೇ ಅನ್ಕೋ, ಸೀನು ನಿನಗ್ ಹತ್ರ ಆಗೋದಕ್ಕೆ ಶುರು ಮಾಡ್ತಾನೆ. ಹೌದಾ? ಹಾಗಾದ್ರೆ ಆ ಪ್ಲಾನ್ ಏನು ಅಂತ ಬೇಗ ಹೇಳು ಆದ್ಯಾ. ಸೀನು ಮಾವನ್ಗೆ ಹತ್ರ ಆಗ್ಬೇಕು. ಸರಿ, ಹಾಗೆ ಆಗ್ಲಿ. ಮನೇಲಿ ಪರಿಸ್ಥಿತಿ ಹೀಗಿದ್ರೆ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅವ್ರ ಟೆನ್ಷನ್ ಅವ್ರಿಗಾದ್ರೆ ನನ್ ಟೆನ್ಷನ್ ನನಗೆ. ಸೀನು ಮಾವನ್ನ ನನಗೆ ಹತ್ರ ಮಾಡ್ತೀನಿ ಅಂತ ನೀನ್ ಹೇಳ್ದಾಗಿಂದ ನಾ ಅದಕ್ಕೋಸ್ಕರ ಎಷ್ಟು ಆತರದಿಂದ ಕಾಯ್ತಾ ಇದ್ದೀನಿ ಅಂತ ಗೊತ್ತಾ ನಿನಗೆ? ಹೇಳು ಹೇಳು, ಏನ್ ಪ್ಲಾನ್ ಮಾಡಿದ್ಯಾ? ಹೇಗ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳು. ಸೀನು ಮಾವ ನನಗೆ ಹೇಗ್ ಹತ್ರ ಆಗ್ತಾನೆ ಅಂತ ಹೇಳು. ಹೇಳು ಆದ್ಯಾ. ನಿಮ್ಮಿಬ್ರನ್ನ ಹಲ್ಲಿ ಹತ್ರ ಮಾಡತ್ತೆ. ಹಲ್ಲಿನ? ಹೌದು. ಸೀನುಗೆ ಹಲ್ಲಿ ಅಂದ್ರೆ ತುಂಬಾ ಭಯ. ಆ ಭಯನೇ ಸೀನುನ ನಿನಗ್ ಹತ್ರ ಮಾಡುತ್ತೆ. ನಿನಗೆ ಹೇಗ್ ಗೊತ್ತು? ನಾನು ಅಮೆರಿಕಾಯಿಂದ ಬಂದ ಹೊಸದ್ರಲ್ಲಿ ನೋಡಿದ್ದೆ.
ಹಲ್ಲಿ ಕಾಣಿಸಿದ್ರೆ ಎಲ್ಲಿರ್ತಾನೋ ಹಾಗೆ ಅಲ್ಲಿಂದ ಓಡ್ ಹೋಗ್ತಾನೆ. ಅಮ್ಮ, ಅಪ್ಪ, ಏನು ಏನಾಯ್ತು? ಅಲ್ಲಿ ನೋಡಮ್ಮ, ಅಲ್ಲಿ. ಚಿಚ್ಚಿ, ಹುಲಿಗ್ ಹುಟ್ಟಿ ಆಫ್ಟರ್ ಆಲ್ ಹಲ್ಲಿಗೆ ಭಯ ಪಡ್ತಿದ್ಯಲ್ಲೋ, ಓಡಿಸೋದ್ನ. ನನಗ್ ಭಯನಪ್ಪ. ಮೊದ್ಲದ ರಾಶಿ ಓಡಿಸಿ. ಟವಲ್ ನೋಡಿ ಹೋಗಿ. ಅಷ್ಟು ಭಯ ಸೀನುಗೆ. ಅದಕ್ಕೆ ಹಲ್ಲಿನ ತೋರಿಸ್ದೆ ಅನ್ಕೋ. ಆಗ ಅತ್ತೆನ ಹಗ್ ಮಾಡ್ಕೊಂಡ ಹಾಗೆ ನಿನ್ನೂ ಕೂಡ ಹಗ್ ಮಾಡ್ಕೋತಾನೆ. ಅದಾದ್ಮೇಲೆ ನೀನ್ ಹೇಳಿದ ಮುತ್ಕೊಡೋ ವಿಷಯಗಳನ್ನ ನೀನೇ ನೋಡ್ಕೋಬೇಕು. ಅಂದ್ರೆ ಮಾವ ನನಗೆ ಹತ್ರ ಆಗ್ಬೇಕು ಅಂದ್ರೆ ಅದಕ್ಕೊಂದು ಹಲ್ಲಿ ಬೇಕು. ಹೌದು, ಅರ್ಜೆಂಟಾಗಿ ಒಂದು ಹಲ್ಲಿನ ಹುಡುಕು. ಅದೇ ಸೀನುನ ನಿನ್ನ ಒಂದ್ ಮಾಡುತ್ತೆ. ಅರ್ಜೆಂಟ್ ಆಗಿ ಒಂದ್ ಹಲ್ಲಿನ ಹುಡುಕಿ ಸೀನು ಮಾವ ನನ್ನ ತಪ್ಕೊಳ್ಳೋ ತರ ಮಾಡೇ ಮಾಡ್ತೀನಿ. ಹೋಗಿ ಆ ಕೆಲಸ ನೋಡ್ಕೋ.